ಯಾವ್ ಮ್ಯಾಮ್ ಈಗ ಎಲ್ರಿಗೂ ತಲೆಯಲ್ಲಿರೋದು ಹೊಸ ವರ್ಷ ಬಂತು ನಾವು ರೆಸಲ್ಯೂಷನ್ಸ್ಗಳು ಏನೇನೋ ಮಾಡ್ಕೋತೀವಿ ಅನ್ನುವಂಥದ್ದು. ಈ ಹೊಸ ವರ್ಷದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಅಂತ ತಗೊಂಡ್ರೆ, ಇಲ್ಲ ನನಗೆ ಈ ವರ್ಷ ಇದಾಗಬೇಕು ಅನ್ನೋ ಆಸೆ ಇದೆ. ಸೊ ಈ ಮ್ಯಾನಿಫೆಸ್ಟೇಷನ್ ಅಂದರೆ, ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ನಮಗೆ ಫಸ್ಟ್ ಬರುವಂಥದ್ದೇ ಲೈಕ್ ಏನು ಮ್ಯಾನಿಫೆಸ್ಟೇಷನ್ ಅಂದರೆ ಅನ್ನುವಂಥದ್ದು. ಏನು ಮ್ಯಾಮ್ ಮ್ಯಾನಿಫೆಸ್ಟೇಷನ್ ಅಂದರೆ? ಸೊ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ನಮ್ಮದು ಮೈಂಡ್ನಲ್ಲಿ ಒಂದು ಇಂಟೆನ್ಷನ್ ಇರುತ್ತೆ, ಒಂದು ಪ್ರೇಯರ್ ಇರುತ್ತೆ. ತುಂಬ ಜನ ಅದಕ್ಕೆ ಪ್ರೇಯರ್ ಹೇಳ್ತಾರೆ, ಇಂಟೆನ್ಷನ್ ಹೇಳ್ತಾರೆ, ವಿಶ್ ಹೇಳ್ತಾರೆ, ಆ ಥರ. ಬಟ್ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ನಮ್ಮ ಮೈಂಡ್ನಲ್ಲಿ ನಮಗೆ ಲೈಫ್ನಲ್ಲಿ ಏನು ಆಗಬೇಕು ಅದು ಅದು ಒಳಗಡೆ ಅದಕ್ಕೆ ಫೀಡ್ ಮಾಡೋಕ್ಕೆ, ಟು ಫೀಡ್ ದಟ್ ಗೋಲ್. ಆ್ಯಂಡ್ ಅದರಲ್ಲಿ ಎನರ್ಜಿ ಹಾಕ್ಬಿಟ್ಟು ಅದು ಆ್ಯಕ್ಚುಲೈಸ್ ಹಾಕಬೇಕು, ಅದು ರಿಯಲ್ ಆಗಬೇಕು, ನಮ್ಮ ರಿಯಾಲಿಟಿನಲ್ಲಿ ಆ್ಯಕ್ಚುಲಾಗಿ ರಿಯಲ್ ಆಗಬೇಕು. ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್, ಆ್ಯಸ್ ಸಿಂಪಲ್ ಎಸ್ ದ್ಯಾಟ್. ಸೊ ನಾವು ಪ್ರೇಯರ್ ಮಾಡಿದ್ರೆ, ನಾವು ವಿಜುವಲೈಸ್ ಮಾಡಿದ್ರೆ, ವಾಟ್ ಎವರ್ ಇಸ್ ಯೋರ್ ಇಂಟೆನ್ಷನ್, ಯಾವಾಗ ಅದು ನಿಜ ಆಗುತ್ತೆ, ಟು ಮೇಕ್ ಇಟ್ ಕಮ್ ಟ್ರೂ, ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್, ಆ್ಯಸ್ ಸಿಂಪಲ್ ಎಸ್ ದ್ಯಾಟ್. ಆ್ಯಂಡ್ ದ ಪ್ರಾಸೆಸ್ ಆಫ್ ಮ್ಯಾನಿಫೆಸ್ಟೇಷನ್ ಇಸ್ ಅದಕ್ಕೆ ಎನರ್ಜಿ ಬೇಕು. ನಾವು ಸುಮ್ಮನೆ ಮ್ಯಾನಿಫೆಸ್ಟೇಷನ್ ಮೈಂಡ್ನಲ್ಲಿ ಥಿಂಕ್ ಮಾಡಿದ್ರೆ, ಡೇ ಡ್ರೀಮ್ ಮಾಡಿದ್ರೆ ಅದು ಮ್ಯಾನಿಫೆಸ್ಟೇಷನ್ ಇಲ್ಲ. ದಟ್ ಈಸ್ ಮೇ ಬಿ ಒನ್ ಪಾರ್ಟ್ ಆಫ್ ಮ್ಯಾನಿಫೆಸ್ಟೇಷನ್. ಬಟ್ ಮ್ಯಾನಿಫೆಸ್ಟೇಷನ್ ತುಂಬ ವೇಸ್ ಇದೆ, ತುಂಬ ಟೆಕ್ನಿಕ್ಸ್ ಇದೆ, ತುಂಬ ಇಟ್ಸ್ ಲೈಕ್ ನಾವು ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು. ಆ ಡೆಸ್ಟಿನೇಷನ್ ರೀಚ್ ಮಾಡೋಕ್ಕೆ ನಮಗೆ 100 ದಾರಿ ಇರುತ್ತೆ, 1000 ದಾರಿ ಇರುತ್ತೆ. ಸೊ ಹೌ ಮೆನಿ ಅವರ್ ರೂಟ್ಸ್ ಆರ್ ದೇರ್ ಇಸ್ ನೋ ಒನ್ ಸಿಂಗಲ್ ಕರೆಕ್ಟ್ ವೇ, ಇದೇ ಕರೆಕ್ಟ್ ವೇ ಟು ಡೂ ಮ್ಯಾನಿಫೆಸ್ಟೇಷನ್. ತುಂಬ ಜನ ಬೇರೆ ಬೇರೆ ಟೈಪ್ ಆಫ್ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ. ಆ್ಯಂಡ್ ನಥಿಂಗ್ ಇಸ್ ರಾಂಗ್ ಆ್ಯಸ್ ಲಾಂಗ್ ಎಸ್ ನೀವು ಕರೆಕ್ಟ್ ಫೋರ್ಸ್ ಆ್ಯಂಡ್ ಕರೆಕ್ಟ್ ಡಿವೈನ್ ಪವರ್ ಯೂಸ್ ಮಾಡ್ತಾ ಇದ್ದೀರಾ, ಯೂನಿವರ್ಸಲ್ ಪವರ್ ಯೂಸ್ ಮಾಡ್ತಾ ಇದ್ದೀರಾ, ನಾಟ್ ನೆಗೆಟಿವ್ ಫೋರ್ಸಸ್. ಆಲ್ ದಟ್ ಈಸ್ ಮ್ಯಾನಿಫೆಸ್ಟೇಷನ್. ದ ಮೂಮೆಂಟ್ ನೀವು ಏನಾದರೂ ನೆಗೆಟಿವ್ ಫೋರ್ಸ್ ಡೈರೆಕ್ಷನಲ್ಲಿ ಹೋಗಿದ್ರೆ, ದಟ್ ಈಸ್ ನಾಟ್ ಮ್ಯಾನಿಫೆಸ್ಟೇಷನ್, ದಟ್ ಗೋಸ್ ಇನ್ ಟು ಡಾರ್ಕ್ ಮ್ಯಾಜಿಕ್. So yes, so that's not manifestation. When you take support of angels, ascended masters, doing yenadru quantum jumping, ನೀವು ಆಕಾಶಿಕ್ ಮ್ಯಾನಿಫೆಸ್ಟೇಷನ್ ಆ ಥರ ಏನಾದರೂ ಅಡ್ವಾನ್ಸ್ ಟೆಕ್ನಿಕ್ ಫಾಲೋ ಮಾಡಿದ್ರೆ, ದಟ್ಸ್ ಆಲ್ ಯೂಸಿಂಗ್ ಡಿವೈನ್ ಫೋರ್ಸ್, ಯೂಸಿಂಗ್ ಕಾಸ್ಮಿಕ್ ಎನರ್ಜೀಸ್, ಯೂಸಿಂಗ್ ಪವರ್ಫುಲ್ ಫೋರ್ಸಸ್ ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇಟ್ಸ್ ಲೈಕ್ ನೀವು ಏನಾದರೂ ಅಡುಗೆ ಮಾಡಬೇಕಂದ್ರೆ ದಸ್ ಇಮ್ಯಾಜಿನ್ ಸಮ್ ಮಾಸ್ಟರ್ ಶೆಫ್ ಹೆಲ್ಪಿಂಗ್ ಯು, ಗಿವಿಂಗ್ ಯು ದ ರೆಸಿಪಿ. ಇಟ್ಸ್ ಲೈಕ್ ದ್ಯಾಟ್. ಸೊ ವೆನ್ ಯು ಡೂ ಮ್ಯಾನಿಫೆಸ್ಟೇಷನ್ಸ್ ವೆರಿ ಇಂಪಾರ್ಟೆಂಟ್, ನೀವು ಯಾರಿಗೆ ಕರಿತಾ ಇದ್ದೀರಾ, ನೀವೇನು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀರಾ. ಮ್ಯಾಮ್ ನೀವು ಹೇಳಿದ್ರಿ ಈಗ 1000 ದಾರಿಗಳಿರುತ್ತೆ, ಸಾಕಷ್ಟು ಟೆಕ್ನಿಕ್ಸ್ ಇರುತ್ತೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಬಟ್ ರೈಟ್ ವೇ ಅಲ್ಲಿ ಅದು ಹೋಗಬೇಕು ಅಂತ. ಸೊ ಸಿಂಪಲ್ ಆಗಿ ಈಗ ನಂಗೆ ಏನೂ ಗೊತ್ತಿಲ್ಲಪ್ಪ ಮ್ಯಾನಿಫೆಸ್ಟೇಷನ್ ಅಂದರೆ, ಬಟ್ ನನಗೆ ಇದೊಂದು ವಿಶ್ ಫುಲ್ಫಿಲ್ ಆಗಬೇಕು ಅನ್ನೋದಾದರೆ ಸಿಂಪಲ್ ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ಗೆ ಏನಿರುತ್ತೆ ಮ್ಯಾಮ್? ಸೊ ದ ಮೋಸ್ಟ್ ಸಿಂಪಲ್ ಟೆಕ್ನಿಕ್ ಆ್ಯಂಡ್ ಫ್ರೀ ಟೆಕ್ನಿಕ್, ಯಾರಾದರೂ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅವರು ಮಾಡಬೇಕಂದ್ರೆ ಮ್ಯಾನಿಫೆಸ್ಟೇಷನ್, ಅದು ನಾವು ಮೆಡಿಟೇಷನ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಐ ಹ್ಯಾವ್ ಅ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್, ಅದು ಮಾಡ್ಬೋದು. ಆ್ಯಂಡ್ ಜಸ್ಟ್ ಫಾಲೋ ದ್ಯಾಟ್ ಆ್ಯಂಡ್ ಫಾಲೋ ಆಲ್ ಆಫ್ ದ ಟೆಕ್ನಿಕ್ಸ್ ಇನ್ ದ್ಯಾಟ್, ಅದು ಮಾಡ್ಬೋದು. ದೆನ್ ದೆರ್ ಆರ್ ಮೋರ್ ಅಡ್ವಾನ್ಸ್ ಟೆಕ್ನಿಕ್ಸ್, ಅದು ನಾನು ಟೀಚ್ ಮಾಡ್ತೀನಿ ಆನ್ ಸ್ಪೆಷಲ್ ಡೇಸ್, ಕಾಲ್ಡ್ ಕ್ವಾಂಟಮ್ ಜಂಪಿಂಗ್. ಕ್ವಾಂಟಮ್ ಜಂಪಿಂಗ್ ದಟ್ ಮೀನ್ಸ್ ನಾವು ಇವಾಗ ನಾನು ಏನಾದರೂ ರೆಡಿ ಮಾಡಬೇಕಂದ್ರೆ ವೆಬ್ಸೈಟ್ನಲ್ಲಿ ನಾನು ಬ್ಯಾಕ್ ಎಂಡ್ನಲ್ಲಿ ಹೋಗ್ಬಿಟ್ಟು ಫಿಕ್ಸ್ ಮಾಡ್ತೀನಿ, ಫ್ರಂಟ್ ಎಂಡ್ನಲ್ಲಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಲೈಕ್ ದ್ಯಾಟ್. ಸಪೋಸ್ ಐಮ್ ಟಾಕಿಂಗ್ ಅಬೌಟ್ ವೆಬ್ಸೈಟ್, ನಾರ್ಮಲ್ ವೆಬ್ಸೈಟ್, ರೈಟ್, ಇನ್ ಎನಿಥಿಂಗ್ ದಟ್ ಐ ಆಮ್ ಡೂಯಿಂಗ್. ನಾನು ಏನಾದರೂ ಫಿಕ್ಸ್ ಮಾಡಬೇಕಂದ್ರೆ ಸ್ಕ್ರೀನ್ನಲ್ಲಿ, ಏನಾದರೂ ಕಂಪ್ಯೂಟರ್ನಲ್ಲಿ ಏನಾದರೂ ರಾಂಗ್ ತೋರಿಸ್ತಾ ಇದೆ ಅಂದರೆ ಹೋಗ್ಬಿಟ್ಟು ಪ್ರೋಗ್ರಾಮಿಂಗ್ನಲ್ಲಿ ಚೇಂಜ್ ಮಾಡಬೇಕಲ್ವಾ, ಬ್ಯಾಕ್ ಎಂಡ್. ಸೊ ಸಿಮಿಲರ್ಲಿ ಇನ್ ಮ್ಯಾನಿಫೆಸ್ಟೇಷನ್ ನಾವು ಈ ರಿಯಾಲಿಟಿನಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಟೈಮ್ ಆಗುತ್ತೆ. ನಾವು ಆಕಾಶಿಕ್ ರೆಲ್ಮ್ ಇಲ್ಲಾಂದರೆ ಕ್ವಾಂಟಮ್ ರೆಲ್ಮ್ನಲ್ಲಿ ಹೋಗ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿದ್ರೆ, ದಟ್ ಈಸ್ ಆಕ್ಸೆಸಿಂಗ್ ಅ ಹೈಯರ್ ಡಿಮೆನ್ಷನ್ ಆಫ್ ಎನರ್ಜಿ. ಇಟ್ಸ್ ಲೈಕ್ ನಾವು ಹೋಗ್ಬಿಟ್ಟು ನಮಗೆ ಏನಾದರೂ ಗೌರ್ಮೆಂಟ್ನಲ್ಲಿ ಕೆಲಸ ಆಗಬೇಕು, ಜಸ್ಟ್ ಥಿಂಕ್ ಫಾರ್ ಎಕ್ಸಾಂಪಲ್, ನಾವು ಹೋಗ್ಬಿಟ್ಟು ಅದು ಆಫೀಸರ್ಗೆ ಏನಾದರೂ ಕೇಳಿದ್ರೆ ಅವ್ರು ನಮ್ಮ ಕೆಲಸ ಆಗಲ್ಲ. ನಾವು ಏನಾದರೂ ಒಂದು ಇನ್ಫ್ಲೂಯೆನ್ಸ್ನಲ್ಲಿ ಹೋಗಿದ್ರೆ, ಏನಾದರೂ ಬ್ಯಾಕ್ ಡೋರ್ನಲ್ಲಿ ಏನಾದರೂ ಪವರ್ಫುಲ್ ಪರ್ಸನ್ಗೆ ಹಿಂಗೆ ಓಕೆ ನಾವು ಈ ಥರ ಮಾಡಬೇಕು ಅಂದರೆ, ದೆನ್ ಇಟ್ ಈಸ್ ಮೋರ್ ಪಾಸಿಬಲ್, ಮೋರ್ ಫಾಸ್ಟ್ ಟ್ರ್ಯಾಕ್ ಮೆಥಡ್. ಸೊ ಮ್ಯಾನಿಫೆಸ್ಟೇಷನ್ ಇನ್ ದ ಕ್ವಾಂಟಮ್ ರೆಲ್ಮ್ ಇಲ್ಲಾಂದರೆ ಆಕಾಶಿಕ್ ರೆಲ್ಮ್ನಲ್ಲಿ ಮಾಡಿದ್ರೆ ಅದು ತುಂಬ ಪವರ್ಫುಲ್ ಇದೆ. ಯಾಕೆ ಅದು ನಾವು ನಮ್ಮದು ರಿಯಾಲಿಟಿನಲ್ಲಿ ನಾವು ಲೀನಿಯರ್ ವೇನಲ್ಲಿ ಹೋಗ್ತಾ ಇದ್ದೀವಿ. ಲೀನಿಯರ್ ವೇ ಮೀನ್ಸ್ 1 to 2, 2 to 3, 3 to 4. ಇವತ್ತು ನಂದು ಇಷ್ಟು ಸ್ಯಾಲರಿ ಇದೆ, ನಾಳೆ ಇಷ್ಟು ಇರ್ಬೋದು, ಡೇ ಆಫ್ಟರ್ ನಾನು ಇಷ್ಟೊಂದು ಅರ್ನ್ ಮಾಡ್ಬೋದು, ಆವಾಗ ಬಿಸ್ನೆಸ್ನಲ್ಲಿ ನನಗೆ ಇಷ್ಟೊಂದು ಪ್ರಾಫಿಟ್ ಸಿಗ್ತಾ ಇದೆ, ನೆಕ್ಸ್ಟ್ ಇಯರ್ 10% ಮೋರ್, ನೆಕ್ಸ್ಟ್ ಇಯರ್ 10% ಮೋರ್, ನೆಕ್ಸ್ಟ್ ಇಯರ್ 15% ಮೋರ್. ದಟ್ ಈಸ್ ಕಾಲ್ಡ್ ಲೀನಿಯರ್ ಗ್ರೋತ್, ಲೀನಿಯರ್ ಮ್ಯಾನಿಫೆಸ್ಟೇಷನ್. ಇವಾಗ ನನಗೆ ಇದು ಬೇಕು, ಇದು ಪಾಸಿಬಲ್ ಇದೆ, ನಾನು ಮಾಡ್ತಾ ಇದ್ದೀನಿ. ಬಟ್ ಯಾವಾಗ ನಾವು ಕ್ವಾಂಟಮ್ ರೆಲ್ಮ್ನಲ್ಲಿ ಮ್ಯಾನಿಫೆಸ್ಟ್ ಮಾಡ್ತೀವಿ,
ದಟ್ ಈಸ್ ಗೋಯಿಂಗ್ ಇನ್ ಅ ನಾನ್ ಲೀನಿಯರ್ ವೇ. ನಾನು ಇವಾಗ ಏನು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಐ ಆಮ್ ಟ್ರೈಂಗ್ ಟು ಮ್ಯಾನಿಫೆಸ್ಟ್ ಸಮಥಿಂಗ್ ಲೆಟ್ಸ್ ಸೇ ಫಾರ್ ಮೈ ಸನ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಹೀ ಈಸ್ ಗೆಟಿಂಗ್ ಇನ್ ಟು ಆ್ಯಕ್ಟಿಂಗ್ ಆ್ಯಂಡ್ ಫಿಲ್ಮ್ ಮೇಕಿಂಗ್. ನಾನು ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ನನ್ನ ಹುಡುಗಾಗೆ ನಾನು ಆ ಥರ ಮ್ಯಾನಿಫೆಸ್ಟ್ ಮಾಡ್ತೀನಿ. ಯಾವುದು ಲಾಜಿಕ್ ಇಲ್ಲ, ಅದರಲ್ಲಿ ಏನು ಲಾಜಿಕ್ ಇಲ್ಲ, ನನ್ನ ಹತ್ರ ಏನು ಆಪರ್ಚುನಿಟಿ ಇಲ್ಲ, ಬಟ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್ ಔಟ್ ಆಫ್ ದ ಬ್ಲೂ. ಇದು ಪಾಸಿಬಲೇ ಇಲ್ಲ. And suddenly if that comes, that is non-linear. Right. From 1 to 1000, right. From 1000 to maybe 1 crore. Right.